ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು 4:15 ಟೈಮು ಇವಾಗ ವ್ಲಾಗ್ ಶುರು ಮಾಡತ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಬ್ಬರು ಮಲ್ಕೊಂಡಾರ. ಸ್ವಲ್ಪ ಫ್ರೀ ಆದೆ. ನಾನು ಇಷ್ಟೊತ್ತು ಸ್ವಲ್ಪ ರೆಸ್ಟ್ ಮಾಡಿದೆ. ಇವಾಗ ಸ್ವಲ್ಪ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ಕೊಂಡು ಕೂತೀನಿ. ಏನಂತಂದ್ರೆ ನಾನು ನಿನ್ನೆ ವಿಡಿಯೋ ಹಾಕಿದ್ದೆ, ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ ಮಾಡಿರಿ. ಭಾಳ ಖುಷಿ ಆಯ್ತು ನನಗೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಇರಲಿ ಯಾವಾಗಲೂ. ಭಾಳ ಖುಷಿ ಆಯ್ತು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಏನು ವಿಡಿಯೋ ಅಂತಂದ್ರೆ ನಾನು ಅದೇ ಆಪ್ರೇಷನ್ ಬಗ್ಗೆ ಹೇಳಲಿಕ್ಕತ್ತಿದ್ದೆ. ಆಪ್ರೇಷನ್ ಮಾಡಲಿಕ್ಕೆ ಏನೇನು ಅಂದರೆ ಏನೇನು ಬೇಕು ಅಂದರೆ ಏನೇನು ಕೊಡಬೇಕು ಅವರಿಗೆ, ಗೌರ್ಮೆಂಟ್ ಹಾಸ್ಪಿಟಲ್ದವ್ರಿಗೆ ಅಂತ ನಾನು ಇವತ್ತು ಹೇಳ್ಕೊಡತ್ತೀನಿ. ಹಾಗೆ ಮತ್ತು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಆಶಾ ಕಾರ್ಯಕರ್ತರವ್ರಿಗೆ ಫೋನ್ ಮಾಡಿ ಅದು ಎಲ್ಲ ನೀವು ಮಾಡ್ಕೊಂಡಿರ್ತಿರಲ್ಲ, ಏನೇನು ಬೇಕಂದ್ರೆ ಬ್ಯಾಂಕ್ ಪಾಸ್ಬುಕ್ಕು ಜೆರಾಕ್ಸ್ ಬೇಕು, ಆಮೇಲೆ ಆಧಾರ್ ಕಾರ್ಡ್ ಬೇಕು, ತಾಯಿ ಕಾರ್ಡ್ ಬೇಕು, ಇಷ್ಟೇ ಬೇಕಾಗ್ತದೆ. ಆಮೇಲೆ ಇಷ್ಟು ಏನಿಲ್ಲ ಅದನ್ನು ಫಸ್ಟ್ ಅವ್ರಿಗೆ ಕೊಡಬೇಕು. ಕೆಲವೊಂದು ಹಾಸ್ಪಿಟಲ್ದೊಳಗೆ ಏನಿರ್ತದಂದ್ರೆ ಫಸ್ಟು ಚೆಕಪ್ ಮಾಡಿಸಿ ಬ್ಲಡ್ ಟೆಸ್ಟು ಮಾಡ್ತಾರೆ. ಇದು ಏನು ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು, ಆಮೇಲೆ ಕಾಮಣಿ ಅಂತಾರಲ್ಲ ಅದೆಲ್ಲ ಟೆಸ್ಟ್ ಮಾಡ್ತಾರೆ. ಮಾಡಿ ಆದಮೇಲೆ ಬಿ ಪಿ ಚೆಕ್ ಮಾಡ್ತಾರೆ. ಬಿ ಪಿ ಎಲ್ಲ ನಾರ್ಮಲ್ ಇತ್ತು ಅಂತಂದ್ರೆ ಆವಾಗ ಆಪ್ರೇಷನ್ನಿಗೆ ಕರೆಕ್ಟ್ ಅದಂತ. ನಾನು ಸ್ವಲ್ಪ ಬೆಳಗ್ಗೆ ಚಹಾ ಕುಡ್ದೋಗಿದ್ದೆ, ಹಂಗಾಗಿ ಸ್ವಲ್ಪ ಶುಗರ್ ತೋರಿಸ್ತು ಅಷ್ಟೇ. ಅದು ಬಿಟ್ಟರೆ ಎಲ್ಲ ನಾರ್ಮಲ್ ಇತ್ತು. ಅದಕ್ಕೆ ಏನಂತಂದ್ರೆ ಇವೆಲ್ಲ ಕೊಟ್ಟು ಮಾಡಿಸೋದು. ಆಮೇಲೆ ಯಾವ ಟೈಮ್ ಉಪವಾಸ ಇರಬೇಕಾ ಏನು ಅಂತಂದ್ರೆ ಉಪವಾಸ ಇರಬೇಕು. ಅಂದ್ರೆ ಕೆಲವೊಬ್ರಿಗೆ ಏನಾಗ್ತದೆ ಅಂದ್ರೆ ವಾಮಿಟ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಖಾಲಿ ಹೊಟ್ಟಿಲೇ ಇರಬೇಕು. ಏನೋ ಸ್ವಲ್ಪ ನೀರು ಕುಡಿದ್ರೆ ನಡೀತದ. ಜಾಸ್ತಿ ಏನು ನಾಷ್ಟ ಅದೇನು ಮಾಡೋಕ್ಕೆ ಹೋಗಬಾರ್ದು. ನಾನು ಸ್ವಲ್ಪ ಬೆಳಗ್ಗೆ ಬೇಗ ಹೋದ್ನೆಲ್ಲ, ಹಾಗಾಗಿ ನಾನು ಸ್ವಲ್ಪ ಚಹಾ, ಒಂದು ಬಿಸ್ಕೆಟ್ ತಿಂದು ಹೋಗಿದ್ದೆ ಅಷ್ಟೇ. ಏನೋ ಖಾಲಿ ಹೊಟ್ಟಿಲೇ ಇರಬೇಕು ಫುಲ್ ಮಾಡೋವರೆಗೂ. ಯಾಕಂತಂದ್ರೆ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಆಮೇಲೆ ವಾಮಿಟ್ ಆಗ್ತದೆ ಅಂತ ಹೇಳಿದ್ರು. ಹಾಗಾಗಿ ಫುಲ್ಲು ಖಾಲಿ ಹೊಟ್ಟಿಲಿ ನಾನು ಹೋಗಿದ್ದೆ. ನೆಕ್ಸ್ಟ್ ಮಾಡಿಸ್ಕೊಳಕ್ಕೆ ಹೋಗೋರು ಕೂಡ ಖಾಲಿ ಹೊಟ್ಟಿಲಿ ಇದ್ರಷ್ಟು ಆಪ್ರೇಷನ್ ಚೆನ್ನಾಗಾಗ್ತದೆ. ಆಮೇಲೆ ವಾಮಿಟು ಅದೇನೂ ಆಗೋಲ್ಲ, ಯಾಕಂದ್ರೆ ಇಂಜೆಕ್ಷನ್ ಅದು ಭಾಳ ಕೊಟ್ಟಿರ್ತಾರಲ್ಲ, ಹಾಗಾಗಿ ವಾಮಿಟ್ ಆಗೋ ಚಾನ್ಸಸ್ ಇರ್ತದೆ. ಆಪ್ರೇಷನ್ ಆದ ನಂತರ ಯಾವ ರೀತಿ ರೆಸ್ಟ್ ತೊಗೋಬೇಕು ಅಂತಂದ್ರೆ ಆರಾಮಾಗಿ, ಏನು ಯಾವುದೇ ಟೆನ್ಷನ್ನು ಏನು ಮಾಡ್ಕೊಳ್ಳಾರ್ದೇ ಆರಾಮಾಗಿ ರೆಸ್ಟ್ 1-2 ಡೇಸ್ ರೆಸ್ಟ್ ತೊಗೊಂಡ್ಬಿಡ್ಬೇಕಷ್ಟೇ. ಜಾಸ್ತಿ 1 ತಿಂಗಳು ಮಲಗದಲ್ಲೇ ಮಲಗೋದು, ಆಪ್ರೇಷನ್ ಮಾಡ್ಯಾರಪ್ಪ ನನಗೆ ಎದ್ದೊಳಂಗಿಲ್ಲ ಆ ಥರ ಎಂಥದ್ದು ಇಲ್ಲ ನೋಡ್ರಿ. ಇವಾಗ ನಾನು ಆರಾಮಾಗಿ ಕೂತ್ಕೊಂಡಿನಿ, ತಿರುಗಾಡ್ತೀನಿ, ಆದಷ್ಟು ನಿಧಾನ ಕಸ ಬಳಿತೀನಿ, ಎಲ್ಲ ಮಾಡ್ತೀನಿ. ಆದ್ರೆ ಕೆಲವೊಂದು ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆದಿನ ಮಾಡಿಲ್ಲ. ನಾಳೆ ನಾಡಿದ್ದು ಅದನ್ನು ಕಂಟಿನ್ಯೂ ಮಾಡ್ಬೋದು, ತೊಂದರೆ ಇಲ್ಲ. ಆರಾಮಾಗಿ ಕರೆಂಟ್ ಆಪ್ರೇಷನ್ ಬೆಸ್ಟಾ ಅಥವಾ ಇದು ಬೆಸ್ಟಾ ಅಂತ ಕೇಳೋರಿಗೇ ಹೇಳತ್ತೀನಿ. ಅವ್ರ ಮನೆ ಸಿಚುವೇಶನ್ ನೋಡಿಕೊಂಡು ಮಾಡಿಸ್ಕೋಬೇಕಾಗ್ತದೆ. ಇವಾಗ ಕೈ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಏನಾಗ್ತದೆ ಅಂತಂದ್ರೆ 1 ವಾರಗಟ್ಟಲೆ ಅಲ್ಲೇ ಇರಬೇಕಾಗ್ತದೆ. ಸೇಮ್ ಸಿಸರ್ ಏನು ಮಾಡ್ತಾರಲ್ಲ ಅದೇ ಸೇಮ್ ಮಾಡ್ತಾರೆ. ಭಾಳ ರೆಸ್ಟ್ ಬೇಕಾಗ್ತದೆ. ಅದಕ್ಕೆ ಸ್ಟಿಚಸ್ ಎಲ್ಲ ಹಾಕಿರ್ತಾರೆ. ಹಾಗಾಗಿ ಆ ಆಪ್ರೇಷನ್ನು ಆ ಥರ ಇರ್ತದೆ. ಇದು ಏನಂತಂದ್ರೆ ಇದಕ್ಕೆ ನಾರ್ಮಲ್ ಜಸ್ಟ್ ಹೊಕ್ಕಳ ಇರ್ತದಲ್ಲ, ಹೊಕ್ಕಳ ಕೆಳಗೆ ಒಂದು ಹೋಲ್ ಹಾಕ್ತಾರೆ, ಹೊಕ್ಕಳ ಸೈಡಿಗೆ ಒಂದು ಹೋಲ್ ಹಾಕಿ ಮಾಡಿರ್ತಾರೆ. ಅದು ಜಸ್ಟ್ ಇವಾಗ ಏನಾದರೂ ಒಂದು ಸ್ಕ್ರ್ಯಾಚ್ ಆಗಿರುತ್ತಲ್ಲ, ಅದು ಮಾಡಿ ಆದಮೇಲೆ ಜಸ್ಟ್ ಒಂದು ಲೇಯರ್ ಕಾಣಿಸುತ್ತೆ ಅಷ್ಟೇ. ನಮಗೇನು ಜಾಸ್ತಿ ಏನು ಗೊತ್ತೇ ಆಗಲ್ಲ. ಏನು ಇಷ್ಟು ದೊಡ್ಡ ಹೋಲು ಆ ಥರ ಏನಿರೋಂಗಿಲ್ಲ. ಜಸ್ಟ್ ಒಂದು ಏನಾದರೂ ತರ್ದಿರುತ್ತಲ್ಲ ಅಷ್ಟೇ ಕಾಣಿಸುತ್ತೆ, ಜಾಸ್ತಿ ಏನೋ ಕಾಣಿಸಂಗಿಲ್ಲ. ಅದಕ್ಕೆ ಪ್ಲಾಸ್ಟರ್ ಹಾಕಿರ್ತಾರೆ. ಮಾರನೇ ದಿವಸ ಬಿಚ್ಚಿದ್ರೂ ನಡೀತದೆ. ಆಗಲೇ ಆಲ್ಮೋಸ್ಟ್ ನಂದೆಲ್ಲ ಇವಾಗ ಒಣಗಿ ಹೋಗ್ಬಿಟ್ಟದ. ಅದಕ್ಕೇನೋ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಾಸ್ತಿ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. 1 ತಿಂಗಳು ಮಲ್ಕೋಬೇಕು, 15 ದಿವಸ ಮಲ್ಕೋಬೇಕು, ಸ್ನಾನ ಮಾಡಬಾರ್ದು ಆ ಥರ ಏನೂ ಇಲ್ಲ. ಆರಾಮಾಗಿ ಸ್ನಾನ ಮಾಡ್ಬೋದು, ತಿರುಗಾಡ್ಬೋದು, ಎಲ್ಲ ಊಟ ಮಾಡ್ಬೋದು. ಆದರೆ ಈ ಬದನೆಕಾಯಿ, ಆಲೂಗಡ್ಡೆ ಈ ಥರದ ತಿನ್ನಬಾರ್ದು. ಯಾಕಂತಂದ್ರೆ ಬದನೆಕಾಯಿ ಇವೆಲ್ಲ ತಿಂದರೆ ನಂಜಾಗ್ತದೆ. ಆಮೇಲೆ ಕೆರೆತ ಸ್ಟಾರ್ಟ್ ತುರಿಸ್ಬೇಕು ಅನಿಸ್ತದೆ. ತುರಿಸಿದ್ರೆ ಉಗುರು ಅದೆಲ್ಲ ಚುಚ್ಚಿ ನಂಜಾಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಒಂದು ಸ್ವಲ್ಪ ಬಿಟ್ಬಿಟ್ರೆ ಆಯಿತು. ಮಿಕ್ಕಿದೆಲ್ಲನೂ ಆರಾಮಾಗಿ ಊಟ ಮಾಡ್ಬೋದು. ಇವಾಗ ಆಪ್ರೇಷನ್ ಆದ ತಕ್ಷಣವೇ ಅನ್ನ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆಲ್ಲ ಏನು ಸಂಬಂಧ ಇಲ್ಲ. ಅನ್ನ ಊಟ ಮಾಡ್ಬೋದು, ಅನ್ನ ಎಲ್ಲ ಏನು ಬೇಕಾದರೂ ತಿನ್ಬೋದು. ಆದಷ್ಟು ಈ ಗೋಧಿ ಪದಾರ್ಥ ತಿಂದ್ರೆ ಬೇಗ ಗಾಯ ಒಣಗ್ತದೆ ಅಂತ ಹೇಳ್ತಾರೆ. ನಾನು ಅವತ್ತು ಬಂದ ದಿವಸ ನೈಟ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಈ ರವೆ ಪಾಯಸ ಅಂದ್ಕೊಳ್ಳಿ, ಸಜ್ಜಿಗೆ ಅಂತಾರೆ ನಮ್ಮ ಕಡೆ, ಅದನ್ನು ಮಾಡಿಕೊಟ್ಲು ನಮ್ಮಮ್ಮ. ಅದನ್ನು ತಿಂದು ಟ್ಯಾಬ್ಲೆಟ್ಸ್ ತೊಗೊಂಡು ಮನೆಕೊಂಡ್ರೆ ಬೆಳಗ್ಗೆ ಎದ್ದೊಳಷ್ಟರಲ್ಲಿ ನನಗೆಲ್ಲ ನೋವು ಕಡಿಮೆ ಆಗಿಬಿಟ್ಟಿತ್ತು. ನಿಮಗೆ ಯಾವುದು ಸರಿ ಅನಿಸುತ್ತಾ ಅದನ್ನು ಮಾಡಿಸ್ಕೊಳ್ರಿ. ನನಗೆ ತಿಳಿದ ಪ್ರಕಾರ
ಈ ಕರೆಂಟ್ ಆಪ್ರೇಷನ್ನೇ ಬೆಟರು. ಅದು ಭಾಳ ಈಸಿ, ಮಾಡಿಸ್ಕೊಂಬರೋದು ಈಸಿ, ಬಂದಮೇಲೆ ರೆಸ್ಟೂ ಅಷ್ಟೊಂದು ಬೇಕಾಗಲ್ಲ. ಕೆಲವೊಬ್ರು ಹೇಳ್ತಾರೆ ಮೈ ಬರ್ತದೆ, ಅದು ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗ್ತದೆ. ಎಲ್ಲರೂ ದಪ್ಪ ಆಗಲ್ಲ, ಎಲ್ಲರೂ ಸಣ್ಣ ಆಗಲ್ಲ, ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗ್ತದೆ. ಮಾಡಿಸ್ಕೊಂಡಿರೋರು ಅವರು ಇವ್ರನ್ನ ಏನು ಕೇಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅವಾಗ ಫುಲ್ಲು ತಲೆ ಕೆಟ್ಟೋಗ್ಬಿಡ್ತದೆ, ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅನ್ಸ್ಬಿಡ್ತದೆ. ಯಾರನ್ನೂ ಕೇಳಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಹೋಗ್ರಿ, ಆರಾಮಾಗಿ ಮಾಡಿಸ್ಕೊಂಬರ್ರಿ. ಹೋಗೋತನ ಅಷ್ಟೇ, ಆಮೇಲೆ ಮಾಡಿಸ್ಕೊಂಡು ಬಂದಮೇಲೆ ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿ, ಸ್ವಲ್ಪ 2 ದಿವಸ ರೆಸ್ಟ್ ಮಾಡಿದ್ರೆ ಸಾಕಾಗ್ತದೆ. ಆಮೇಲೆ 2 ಎಣ್ಣೆ ಸಾಕಾ ಅಂತ ನನಗೆ ಕೆಲವೊಬ್ರು ಕಮೆಂಟ್ ಮಾಡಿರಿ. ಕೆಲವೊಬ್ರು ಒಳ್ಳೆ ಕೆಲಸ ಮಾಡಿದೆ ಪದ್ದು ಅಂತ ಹೇಳಿದ್ರು. ಅದು ಹೇಳಿದ್ರೆ ಕೆಲವೊಬ್ರು ಇಷ್ಟು ಜಲ್ದಿ ಯಾಕೆ ಮಾಡಿಸ್ಕೊಂಡೆ ಅಂತ ಹೇಳಿದ್ರು, ಕಮೆಂಟಲ್ಲಿ ಹಾಕಿದ್ರು. ಇಷ್ಟು ಜಲ್ದಿ ಯಾಕೆ ಮಾಡಿಸ್ಕೊಂಡೆ ಅಂತಂದ್ರೆ, ಇವಾಗ ಆಲ್ರೆಡಿ ನನಗಿವಾಗ ಡೆಲಿವರಿ ಆಗಿ 3 ತಿಂಗಳು ನಡೆದದ. ಇನ್ನೂ ನಾನು 1.5 ತಿಂಗಳು ಇರ್ತೀನಿ ಇಲ್ಲಿ, ಅಷ್ಟರಲ್ಲೇ ರೆಸ್ಟ್ ಆಗಿಬಿಡ್ತದೆ ನಂದು. ಇನ್ನು 2ನೇದು ಏನಂತಂದ್ರೆ, ಸಾಕು ಯಾವಾದ್ರೂ ಮಕ್ಕಳೇ. ನನಗೆ 2 ಹೆಣ್ಣು ಇಷ್ಟ ಆಯಿತು. ಈ ಸಲ ಗಂಡಾಗಿದ್ದರೆ ಖುಷಿ ಆಗ್ತಿತ್ತು. ಇಲ್ಲ, ಇದು ದುಃಖ ಆಗ್ಯದಂತ ಅರ್ಥ ಅಲ್ಲ, ಹೆಣ್ಣಾದರೂ ಆಗ್ಯದ, ಏನು ಮಾಡೋಕ್ಕಾಗಲ್ಲ. ಗಂಡಾದರೂ ಖುಷಿ ಆಗ್ತಿತ್ತು. ಇವಾಗ ಹೆಣ್ಣಾದ್ರೂ ಅಷ್ಟೇ ಖುಷಿನೇ ಅದ ನನಗೇನು ಗಂಡ ಆಗಿಲ್ಲಲ್ಲಪ್ಪ ಅಂತ ಬೇಜಾರೇನಿಲ್ಲ. ಆ ಥರ ಬೇಜಾರು ಇತ್ತು ಅಂತಂದ್ರೆ ನಾನು ಇನ್ನೂ 1ಕ್ಕೆ ಬಿಡ್ತಿದ್ದೆ. ಸಾಕು, 1 ಬೇಡ 2 ಸಾಕು ಅನ್ನೋ ಥರ 2 ಮಕ್ಕಳು ಸಾಕು ನನಗೆ. ಆಮೇಲೆ ನಮ್ಮ ಮನೆಯವರು ಕೂಡ ಅಷ್ಟೇ ಹೇಳಿದ್ರು, ಯಾವ ಮಕ್ಕಳಾದರೂ ಅಷ್ಟೇ ಇಬ್ಬರನ್ನ ಚೆನ್ನಾಗಿ ಬೆಳೆಸೋಣ, ಆಪ್ರೇಷನ್ ಮಾಡಿಸ್ಕೊಂಡು ಬಂದುಬಿಡು ಅಂತ ಹೇಳಿದ್ರು. ಹಾಗಾಗಿ ಇಬ್ಬರು ಮಾತಾಡಿಕೊಂಡೆ ನಾವು ಆಪ್ರೇಷನ್ಗೆ ಒಪ್ಕೊಂಡಿವಿ. ಅವ್ರ ಕಡೆ ಬೇಡ ಅಂತ ಹೇಳಿದ್ರಂದ್ರೆ ನಾನು ಬಿಟ್ಬಿಡ್ತಿದ್ದೆ. ಅವರು ಕೂಡ ಒಪ್ಕೊಂಡು ನನಗೆ ಹೇಳಿದರು, ಇಲ್ಲ ಆಪ್ರೇಷನ್ ಮಾಡಿಸ್ಬಿಡೋಣ ಅಂಥೇಳಿ. ಹಾಗಾಗಿ ನಾನು 2 ಮಕ್ಕಳಿಗೆ ಸಾಕು ಅಂತೇಳಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದೆ. ಆಮೇಲೆ ಬಿಟ್ವಿ. ಮುಂದೆ ಗಂಡು ಹುಟ್ಟಲಿಲ್ಲ, ಮತ್ತೊಂದು ಹೆಣ್ಣು ಹುಡ್ತು ಅಂದ್ರೆ ಅದಕ್ಕೂ ಅನ್ನಿಸ್ಕೋಬೇಕು, ಅದೆಲ್ಲ ಯಾಕೆ ಅಂತೇಳಿ ನಾನು ಮಾಡಿಸ್ಕೊಂಡು ಬಂದೆ. ಇಷ್ಟು ನಂದು ಒಂಥರ ಆಪ್ರೇಷನ್ ಜರ್ನಿ. ಆಮೇಲೆ ಈ ಕೈ ಆಪ್ರೇಷನ್ ಆದವರು ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ನಾನು ನಮ್ಮ ಅಮ್ಮ ಅವರಿಗೆಲ್ಲ ಕೇಳಿ ತಿಳ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹೇಳ್ತೀನಿ. ಏನಂತಂದ್ರೆ, ಕೈ ಆಪ್ರೇಷನ್ ಮಾಡಿಸ್ಕೊಂಡವರು ಒಂದು 5-6 ದಿವಸ ಅಲ್ಲೇ ಇಟ್ಕೋತಾರೆ, ಅಲ್ಲೇ ವಾಕೆಲ್ಲ ಮಾಡಿಸ್ತಾರೆ. ಯಾಕಂದ್ರೆ ಅಲ್ಲಿ ಸ್ಟಿಚರ್ಸ್ ಏನಾದರೂ ಪ್ರಾಬ್ಲಮ್ ಆದರೆ ಅಲ್ಲೇ ಮಾಡಿ ಕಳಿಸ್ತೀನಿ ಅಂಥೇಳಿ ಆ ಥರ ಮಾಡ್ತಾರೆ. ಮನೆಗೆ ಬಂದಮೇಲೆ ನಾರ್ಮಲ್ಲು ಸ್ವಲ್ಪ ರೆಸ್ಟ್ ಮಾಡಬೇಕು, ಯಾಕಂದ್ರೆ ಅದು ಸ್ಟಿಚಸ್ ಹಾಕಿರ್ತಾರೆ. ಕೆಲವೊಬ್ರಿಗೆ ಏನು ಮಾಡಿರ್ತಾರಂದ್ರೆ, ಸ್ಟಿಚಸ್ಸು ಹೋಗಿ ಬಿಚ್ಕೊಂಬರೋ ಥರ ಹಾಕಿರ್ತಾರೆ. ಇನ್ನು ಕೆಲವೊಬ್ರಿಗೆ ಏನಾಗ್ತಾರೆ, ಅಲ್ಲೇ ಕರ್ಗೋ ಥರನೇ ಹಾಕಿರ್ತಾರೆ. ಅಂಥವ್ರಿಗೆ ಸ್ವಲ್ಪ ನೋಡಿಕೊಂಡು ಬಿಚ್ಚಿಸ್ಕೊಂಬರ್ಬೇಕು ಅಷ್ಟೇ. ಭಾರ ಎತ್ತೋದು ಆ ಥರ ಮಾಡಬಾರ್ದು. ಸ್ವಲ್ಪ ಈ ಸಿಸರಿನ್ ಆದವ್ರು ಯಾವ ಥರ ಮಾಡ್ತಾರೆ ನೋಡ್ರಿ, ಆ ಥರನೇ ಮಾಡಬೇಕು. ಆವಾಗನೇ ಅದು ಇದಾಗಲ್ಲ, ಅಂದರೆ ಸ್ಟಿಚಸ್ಸಿಗೇನು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಆದಷ್ಟು ರೆಸ್ಟ್ ಮಾಡಿದ್ರೇ ಒಳ್ಳೆಯದು. ಕೈ ಆಪ್ರೇಷನ್ ಮಾಡಿಸ್ಕೊಂಡವರು ಇದಕ್ಕೇನೋ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟೊತ್ತು ಹೇಳ್ದಂಗೆ ಆರಾಮಾಗಿ ಮಾಡಿಸ್ಕೊಂಬರ್ರಿ. ಯಾರಾದರೂ ಈಗ ನೆಕ್ಸ್ಟ್ ಮಾಡಿಸ್ಕೊಳ್ಳೋರು ಯಾವುದೇ ರೀತಿ ಭಯ ಪಡೋ ಹಾಗಿಲ್ಲ. ನನಗಾದಂಗೆ ಯಾರಿಗೂ ಆಗಲ್ಲ, ಎಲ್ಲರಿಗೂ ಆಗಲ್ಲ. ನನಗೇನೆ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆಯಿತು, ಹಾಗಾಗಿ 2 ಸಲ ಮಾಡಿಸಿದ್ರು. ಅವತ್ತೊಂದು ದಿನ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗ್ತದೆ, ಯಾವ ಆಪ್ರೇಷನ್ನು ಬೇಡಪ್ಪ ಅನಿಸುತ್ತೆ. ಇವಾಗೆಲ್ಲ ನಾರ್ಮಲ್ ಖುಷಿಯಾಗಿದ್ದೀನಿ, ಎಲ್ಲ ಆರಾಮಾಗಿ ಹೋಗಿ ಮಾಡಿಸ್ಕೊಂಬರ್ಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತಂದ್ರೆ, ಇವಾಗ ಫಸ್ಟು ಹೆಣ್ಮಗುಗೆ ಭಾಗ್ಯಲಕ್ಷ್ಮಿ ಬಾಂಡು ಮಾಡಿಸಿಲ್ಲ ಅಂತ ಇಟ್ಕೊಡ್ರಿ. ಇವಾಗ ನನ್ನ ಮಗಳದು ಫಸ್ಟ್ನೇದು ಭಾಗ್ಯಲಕ್ಷ್ಮಿ ಬಾಂಡ್ ಆಗಲಿಲ್ಲ, ಯಾಕಂತಂದ್ರೆ ನಮ್ಮದು ಸ್ವಲ್ಪ ರೇಷನ್ ಕಾರ್ಡು ಅಲ್ಲಿ ಇಲ್ಲಿ ಚೇಂಜ್ ಆಗಿತ್ತು. ಹಾಗಾಗಿ ಆ ಕರೆಕ್ಟು ಟೈಮ್ನಾಗ ಮಾಡಿಸ್ಲಿಕ್ಕೆ ಆಗಲಿಲ್ಲ, ಅದು ಕ್ಯಾನ್ಸಲ್ ಆಯಿತು. ಇವಾಗ ಸೆಕೆಂಡ್ ಪಾಪುದು 2 ಹೆಣ್ಣಿಗೆ ಇವಾಗಿನ ಆಪ್ರೇಷನ್ ಮಾಡಿಸ್ಕೊಂಡಿರ್ತೀವಲ್ಲ, ಒಂದು ಸ್ಲಿಪ್ ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ದೊಳಗೆ. ಆ ಸ್ಲಿಪ್ ತೊಗೊಂಡು ಹೋಗಿ ಅಂಗನವಾಡಿ ಅವರಿಗೆ ಕೊಟ್ಟರೆ 2 ಮಕ್ಕಳಿಗೂ ಭಾಗ್ಯಲಕ್ಷ್ಮಿ ಬಾಂಡ್ ಆಗ್ತವೆ. ಫಸ್ಟ್ನೇದಾಗಿಲ್ಲ, 2ನೇದಕ್ಕಷ್ಟೇ ಅಂತ ಅನ್ಕೋಬೇಡ್ರಿ. ಮೊದಲನೇ ಪಾಪುಗೂ ಭಾಗ್ಯಲಕ್ಷ್ಮಿ ಬಾಂಡ್ ಆಗ್ತದೆ. ಆ ಸ್ಲಿಪ್ನ ಕಾಯ್ದು ಇಟ್ಕೋಬೇಕು. ಅದು ಎಲ್ಲ ಸೀಲು ಸೈನು ಎಲ್ಲ ಮಾಡಿಸೇ ಕೊಡ್ತಾರವರು. ನಾನು ನೆಕ್ಸ್ಟು ವಿಡಿಯೋದೊಳಗೆ ಅದ್ರದ್ದು ಇವಾಗ ತಂಬ್ಲೈನಲ್ಲಿ ಫೋಟೋ ಹಾಕ್ತೀನಲ್ಲ, ಅದನ್ನು ನೋಡಿರಿ. ಅದನ್ನು ಕೊಟ್ಟರೆ ಭಾಗ್ಯಲಕ್ಷ್ಮಿ ಬಾಂಡ್ 2 ಮಕ್ಳಿಗೂ ಆಗ್ತಾವಂತ ನನಗಲ್ಲಿ ಹೇಳಿದ್ರು. ಫಸ್ಟ್ನೇ ಪಾಪುದು ಆಗ್ಯದೇನ್ರಿ ಅಂದರು. ಇನ್ನೂ ಆಗಿಲ್ರಿ, ನಾವು ಮಾಡಿಸ್ಲಿಲ್ಲ ಅಂತ ಹೇಳಿದ್ವಿ. ಹಾಗಾಗಿ ಇದು ಸ್ಲಿಪ್ ಕೊಡ್ರಿ 2 ಪಾಪುಗೂ, ಅಂದರೆ ಗೌರ್ಮೆಂಟ್ ಒಳಗೆ ಮಾಡಿಸಿರ್ತೀವಿ. ಆಮೇಲೆ 2 ಹೆಣ್ಮಕ್ಳಿಗೆ ಮಾಡಿಸಿರ್ತೀವಲ್ಲ, ಅವಾಗ 2ಕ್ಕೂ ಹಾಕ್ತಾವ, ಮಾಡಿಸ್ರಿ ಅಂತ ಹೇಳಿದ್ರು. ಅದು ಒಂದು ನೆನಪಾಯ್ತು ನಮಗೆ. ಯಾರಾದರೂ ಇದ್ದವರಿಗೆ 2 ಹೆಣ್ಮಕ್ಳಿಗೆ ಆಪ್ರೇಷನ್ ಮಾಡಿಸ್ಕೊಂಡವರು ಅದನ್ನು ಗ್ಯಾರಂಟಿ ಇಸ್ಕೊಂಡು ಬರ್ರಿ, ಕಾಯ್ದಿಡ್ರಿ. ನೆಕ್ಸ್ಟ್ ಪಾಪಗೂ ಭಾಗ್ಯಲಕ್ಷ್ಮಿ ಬಾಂಡ್ ಆಗುತ್ತಾ.
ಫ್ರೆಂಡ್ಸ್, ಇನ್ನೊಂದು ಏನಂತಂದ್ರೆ ಆದಷ್ಟು ಮನೆಯಲ್ಲಿ ಕುತ್ಕೊಂಡು ಮಾತಾಡ್ರಿ. ಇಬ್ಬರು ಎಲ್ಲರೂ ಒಪ್ಕೊಂಡ್ರೆ ಮಾತ್ರ ಆ ಥರ ಆಪ್ರೇಷನ್ಗೆ ಒಪ್ಪಿಕೊಡ್ರಿ. ಯಾಕಂದ್ರೆ ನೆಕ್ಸ್ಟ್ ಮುಂದೆ ಒಂದು ಮಾತು ಬರ್ತದ, ನಮಗಿಲ್ಲ ಗಂಡು ಮಗು ಬೇಕಿತ್ತು ಹೆಣ್ಮಗು ಬೇಕಿತ್ತು ಅಂತ. ಸೊ ಅದಕ್ಕೆ ಎಲ್ಲರೂ ಸೇರಿ ಕುತ್ಕೊಂಡು ಮಾತಾಡಿ, ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ, ನೀವು ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಮಾತಾಡಿ ಆಮೇಲೆ ಡಿಸಿಷನ್ಸ್ ತೊಗೊಳೋದು ಒಳ್ಳೆಯದು. ಸೊ ಇಷ್ಟು ವಿಡಿಯೋ ಇತ್ತು ನನಗೆ ಅನಿಸಿದ್ದು, ನನಗೆ ಅನುಭವದಲ್ಲಿದ್ದು, ಅಂದರೆ ನಾನು ಆಪ್ರೇಷನ್ ಇವಾಗ ಮಾಡಿಸ್ಕೊಂಡು ಯಾವ ಥರ ಅನುಭವಿಸಿದ್ದೀನಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಆಮೇಲೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಕೊನೆ ತನಕ ನೋಡಿದ್ರಿ, ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಮತ್ತೆ ನೆಕ್ಸ್ಟ್ ಒಂದು ವಿಡಿಯೋದೊಳಗೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಬಾಯ್ ಬಾಯ್.